ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಸೊ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಸೊ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ನೆನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 3 ರಿಂದ 4 ಜನ ಅಷ್ಟೇ ಕಮೆಂಟ್ ಮಾಡಿರುವಂಥದ್ದು. ಸೊ 22ನೇ ಕಂತಿನ ಹಣವನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ. ಇದನ್ನು ಹೊರತುಪಡಿಸಿದ್ರೆ ಇವಾಗ ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡ್ತಿರುವಂತಹ PM ಕಿಸಾನ್ ಯೋಜನೆ ಏನಿದೆ, ಸೊ 21ನೇ ಇನ್ಸ್ಟಾಲ್ಮೆಂಟ್ ಏನಿದೆ, ಸೊ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಸೆಂಟ್ರಲ್ ಕಡೆಯಿಂದ ಕೊಡ್ತಿರುವಂತಹ PM ಕಿಸಾನ್ ಯೋಜನೆಯ ಮುಖಾಂತರ ಏನ್ ಮಾಡ್ತಾರೆ, ಇಲ್ಲಿ ಎಲ್ಲ ಒಂದು ರೈತರಿಗೂ ಕೂಡ ವರ್ಷಕ್ಕೆ ಇಷ್ಟು ಅಂತ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ. ಲಾಸ್ಟ್ ಟೈಮು 20ನೇ ಕಂತಿನ ಹಣವನ್ನು ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರು. ಪ್ರತಿಯೊಂದು ರೈತರಿಗೂ ಕೂಡ ವರ್ಷಕ್ಕೆ ಇನ್ಸ್ಟಾಲ್ಮೆಂಟ್ ಪ್ರಕಾರ ಏನು ಮಾಡ್ತಾರೆ, ಹಣವನ್ನು 2,000 ಹಣವನ್ನು ಇಲ್ಲಿ ಜಮಾ ಮಾಡ್ತಾರೆ. ಇವಾಗ ದೀಪಾವಳಿ ಹಬ್ಬ ಏನಿದೆ ಅಲ್ವಾ, ಸೊ ಈ ಒಂದು ಹಬ್ಬಕ್ಕೆ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ಸೊ ಇಡೀ ಭಾರತದಾದ್ಯಂತ ಲಕ್ಷಾಂತರ ರೈತರೇನಿದ್ದಾರೆ ಸೊ ಎಲ್ರಿಗೂ ಕೂಡ ಏನು ಮಾಡ್ತಾರೆ, ಇಲ್ಲಿ ಹಣವನ್ನು ಜಮಾ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ರೈತರಿಗೂ ಕೂಡ 1 ವೀಕ್ ಒಳಗಡೆನೆ ಎಲ್ಲ 2,000 ಹಣ ಬಂದ್ಬಿಟ್ಟು ಜಮಾ ಆಗುತ್ತೆ. ಸೊ ಇವಾಗ 21ನೇ ಕಂತಿನ ಹಣ ಏನಿದೆ, ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಎಲ್ಲ ಒಂದು ಸಿದ್ಧತೆಯನ್ನು ನಡೆಸಲಾಗಿದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮು ವಾರಣಾಸಿಯಲ್ಲಿ ಈ ಒಂದು ಹಣವನ್ನು 20ನೇ ಕಂತಿನ ಹಣವನ್ನು ಏನು ಮಾಡಿದ್ರು, ಜಮಾ ಮಾಡಿದ್ರು. ಬಟ್ ಇವಾಗ ಈ ಒಂದು ಹಣವನ್ನು ದೀಪಾವಳಿ ಒಳಗಡೆನೆ ಎಲ್ಲ ಒಂದು ರೈತರ ಖಾತೆಗೆ ಹಾಕಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ದೀಪಾವಳಿ ಹಬ್ಬದ ಒಳಗಡೆ ಏನಾಗುತ್ತೆ, ನಿಮಗೆ PM ಕಿಸಾನ್ ಯೋಜನೆಯ ಕಡೆಯಿಂದ 2,000 ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಿಮಗೆ, ಪಿಂಚಣಿ ಹಣ ಅಂತ ಏನು ಪಡೆದುಕೊಳ್ತಾ ಇದ್ದೀರಾ, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ಗಳಿಗೆ ನೀಡ್ತಿರುವಂತಹ ಒಂದು ಪಿಂಚಣಿ ಹಣ ಆಗಿರ್ಬೋದು. ಸೊ ಎಲ್ಲ ಒಂದು ಹಣವನ್ನು ಏನು ಮಾಡ್ತಾರೆ, ದೀಪಾವಳಿ ಒಳಗಡೆ ನಿಮಗೂ ಕೂಡ ಹಣವನ್ನು ಜಮಾ ಮಾಡ್ತಾರೆ. ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು. ಮೇಯ್ನ್ ಏನಂತ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಜೊತೆಗೆ ವೃದ್ಧಾಪ್ಯ ವೇತನದಲ್ಲಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ರು. ಏನಂತ ಅಂದರೆ ಇನ್ನು ಏಜ್ ಆಗೋದಕ್ಕಿಂತ ಮುಂಚೆನೇ ವೃದ್ಧಾಪ್ಯ ವೇತನವನ್ನು ಪಡೆದುಕೊಳ್ಳೋದಾಗಿರ್ಬೋದು. ಸೊ ಈ ರೀತಿಯಾಗಿ ಡೆತ್ ಆದವರು ರಿಮೂವ್ ಆಗದಲ್ಲೇ ಹಣವನ್ನು ಪಡೆದುಕೊಳ್ತಿರೋರಾಗಿರ್ಬೋದು, ಸುಳ್ಳು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಮಾಡಿಸ್ಕೊಂಡಿರೋರು. ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಗಳು ಇರೋದ್ರಿಂದ ಏನಾಗ್ತಾ ಇತ್ತು, ಇಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ರು ಅಂತಲೇ ಹೇಳ್ಬೋದು. ಸೊ ಆ ಒಂದು ಹಣ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಸೊ ಎಲ್ರಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಏನು ಪರಿಷ್ಕರಣೆ ಮುಗಿದಿರುವಂತಹ ಒಂದು ಅಪ್ಲಿಕೇಶನ್ಗಳು ಏನಿದೆ, ಸೊ ಅವ್ರಿಗೆ ಹಣವನ್ನು ಇಲ್ಲಿ ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ನಿಮ್ಮ ಖಾತೆಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇರಿ, ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗೋಗ್ಬಿಡುತ್ತೆ. ಸೊ ಆ ಒಂದು ಹಣವನ್ನು ಕೂಡ ಇಲ್ಲಿ ಜಮಾ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದನ್ನು ಹೊರತುಪಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಒಂದು ಫಲಾನುಭವಿಗಳಿಗೆ ತಲೆನೋವು ಆಗಿರುವಂಥದ್ದು. ಏಕೆಂತ ಅಂದರೆ ಏನು ಒಂದು 100 ಕಮೆಂಟ್ ಬಂದಿದ್ರೆ ಅದರಲ್ಲಿ 3 ರಿಂದ 4 ಜನ ನಾವು ಹಣವನ್ನು ರಿಸೀವ್ ಮಾಡ್ಕೊಂಡ್ವಿ ಅಂತ ಅನ್ನೋದು ಬಿಟ್ಟರೆ ಇನ್ನು 96% ಅಷ್ಟು ಫಲಾನುಭವಿಗಳು ನಮಗಿನ್ನೂ ಹಣ ಬಂದಿಲ್ಲ ಅಂತಲೇ ಇಲ್ಲಿ ಕಮೆಂಟನ್ನು ಮಾಡ್ತಿರುವಂಥದ್ದು. ಸೊ ಹಣ ಬಿಡುಗಡೆ ಆಗಿರೋದಂತೂ ಕನ್ಫರ್ಮ್, ಆದರೆ ಅತಿ ಸ್ಲೋ ಆಗಿ ಬಿಡುಗಡೆ ಆಗ್ತಿರುವಂಥದ್ದು. ಫಲಾನುಭವಿಗಳು ತಮ್ಮ ಬೇಸರವನ್ನು ತುಂಬ ವ್ಯಕ್ತಪಡಿಸ್ತಾ ಇದ್ದಾರೆ. 23ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೆಲವೊಬ್ಬರು ಕೇಳ್ತಿದ್ದೀರಾ, ನಮ್ಗೆ ಬಂದಿಲ್ಲ ಅಂತ. ಸೊ 22 ರಿಸೀವ್ ಮಾಡ್ಕೊಂಡಿಲ್ಲ ನೀವು, ಇನ್ನು 23ನೇ ಕಂತಿನ ಹಣವನ್ನು ಇನ್ನೆಲ್ಲಿ ರಿಸೀವ್ ಮಾಡ್ಕೊಳ್ತೀರಾ. ಹಬ್ಬದ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ. 22ನೇ ಕಂತಿನ ಹಣವನ್ನು ಹಬ್ಬದ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದು ಯಾವಾಗ ಜಮಾ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಫಲಾನುಭವಿಗಳು ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡೋದು ತಪ್ಪನೇ ಇಲ್ಲ. ಜೊತೆಗೆ ನಾವು ಕೊಡುವಂಥ ಮಾಹಿತಿ ಕೂಡ ಸುಳ್ಳು ಅಂತ ಹೇಳ್ತಿರ್ತೀರಾ. ಸೊ ನೀವು ಅನ್ನೋದ್ರಲ್ಲಿ ಏನು ತಪ್ಪಿರೋದಿಲ್ಲ. ಯಾಕೆಂತಂದರೆ 2 ಕಂತು 3 ಕಂತು ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತೀರಾ, ನಿಮಗೂ ಕೂಡ ತುಂಬಾ ಬೇಜಾರಾಗಿರುತ್ತೆ. ಸೊ ಮಾಹಿತಿಯನ್ನು ಕೇಳಿದಾಗ ನಿಮಗೆ ಅನಿಸೋದು ಸಹಜ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಅಂತಂದರೆ ಹಣ ಹಬ್ಬದೊಳಗಡೆ ಜಮಾ ಮಾಡ್ತಾರೆ. ಸೊ ನೋಡೋಣ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಒಂದು ವೇಳೆ ಏನಾದರೂ ಕೆಲವೊಂದು 2-3 ತಿಂಗಳಿಂದ ಆಗೋಗ್ಬಿಟ್ಟಿತ್ತು. ಸೊ ಹಣವನ್ನು ರಿಲೀಸ್ ಮಾಡಿಬಿಟ್ಟು ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಮಾಡಿದ್ರು, ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಜಮಾನೇ ಮಾಡಿರಲಿಲ್ಲ, ಅದನ್ನು ಹಾಗೇನೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಬಟ್ ಇವಾಗ ಏನಂತ ಅಂದರೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ಕ್ಲಿಯರ್ ಮಾಡ್ತಾರೆ ಅಂತ ನೋಡೋಣ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದೀರಾ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬರೋ ಹಣ ಹೇಗಿದ್ರೂ ಕೂಡ ಬಂದೇ ಬರುತ್ತೆ. ಏನು ಮೊದಲಿಂದನೂ ಕೂಡ ಈ ಹಣವನ್ನೇ ನೆಚ್ಕೊಂಡು ನಾವು ಜೀವನ ಮಾಡ್ತಿದ್ವಾ ಹೇಳಿ? ಇಲ್ಲ ತಾನೇ, ಏನೋ ಕೊಡ್ತಿದ್ದಾರೆ, ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕನ್ಸರ್ನ್ ಅಷ್ಟೇ. ಬಟ್ ಹಣ ಜಮಾ ಮಾಡ್ತಾರೆ, ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಸ್ಲೋ ಆಗಿ ಹಣ ಜಮಾ ಆಗ್ತಾ ಇದೆ, ಸರ್ವರ್ ಪ್ರಾಬ್ಲಮ್ ಅದು ಇದು ಅಂತ ಮೊದಲಿಂದನೂ
ಕೂಡ ಕಾರಣ ಕೊಡ್ತಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬಾಯ್.